ರಣವೀರ್ ಸಿಂಗ್ ಅವರ ಬಹುನಿರೀಕ್ಷಿತ ಸ್ಪೈ ಆಕ್ಷನ್ ಥ್ರಿಲ್ಲರ್ ಧುರಂಧರ್ ದಿ ರಿವೆಂಜ್ ಇದನ್ನ ಧುರಂಧರ್ 2 ಅಂತಾನೂ ಕರೀತಾರೆ. ಮಾರ್ಚ್ 19, 2026 ರಂದು ರಿಲೀಸ್ ಆಗಿದೆ. ಇದುವರೆಗಿನ ಎಲ್ಲಾ ಬಾಲಿವುಡ್ ಚಿತ್ರಗಳ ಬಾಕ್ಸಾಫೀಸ್ ಓಪನಿಂಗ್ ದಾಖಲೆಗಳನ್ನೇ ಮುರಿದುಹಾಕಿದೆ. ಮೊದಲ ದಿನವೇ ಈ ಸಿನಿಮಾ ಪ್ರಪಂಚದಾದ್ಯಂತ ಬರೋಬ್ಬರಿ 240 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಅದರಲ್ಲಿ ಭಾರತದಲ್ಲೇ 165 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಈ ಭಾರಿ ಯಶಸ್ಸು ಧುರಂಧರ್ 2 ಚಿತ್ರವನ್ನ ಬಾಲಿವುಡ್ನ ಇತಿಹಾಸದಲ್ಲೇ ಅತಿದೊಡ್ಡ ಓಪನಿಂಗ್ ಕೊಟ್ಟ ಸಿನಿಮಾ ಅನ್ನೋ ಖ್ಯಾತಿ ತಂದುಕೊಟ್ಟಿದೆ. ಈ ಹಿಂದೆ ಶಾರುಖ್ ಖಾನ್ ಅವರ 2023ರ ಸಿನಿಮಾ ಜವಾನ್ 129 ಕೋಟಿ ಗಳಿಸಿ ಮಾಡಿದ್ದ ದಾಖಲೆಯನ್ನ ಇದು ಮುರಿದು ಮುಂದೆ ಬಂದಿದೆ. ಆದಿತ್ಯ ಧರ್ ನಿರ್ದೇಶನದ ಈ ಸೀಕ್ವೆಲ್ 2025ರ ಧುರಂಧರ್ ಸಿನಿಮಾದ ಕಥೆಯನ್ನೇ ಮುಂದುವರಿಸುತ್ತೆ. ಮೊದಲ ಧುರಂಧರ್ ಚಿತ್ರ ಕೂಡ ಪ್ರಪಂಚದಾದ್ಯಂತ 1305.35 ಕೋಟಿ ರೂಪಾಯಿ ಗಳಿಸಿ ಬಾಲಿವುಡ್ನ ಇದುವರೆಗಿನ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾವಾಗಿತ್ತು. ಈ ಪ್ರಾಜೆಕ್ಟ್ನ ದೊಡ್ಡ ಮಟ್ಟದ ಕಥೆ ಮತ್ತು ನಿರೂಪಣೆಯ ಸಂಕೀರ್ಣತೆಯಿಂದಾಗಿ ಸಿನಿಮಾ ಮೇಕರ್ಸ್ ಅದನ್ನ 2 ಭಾಗಗಳಾಗಿ ವಿಭಜಿಸಲು ನಿರ್ಧಾರ ಮಾಡಿದ್ರು. ಈ ಎರಡೂ ಭಾಗಗಳನ್ನ ಭಾರತ ಮತ್ತು ಥೈಲ್ಯಾಂಡ್ನ ಹಲವು ಕಡೆಗಳಲ್ಲಿ ಜುಲೈ 2024ರಿಂದ ಅಕ್ಟೋಬರ್ 2025ರವರೆಗೆ ಒಟ್ಟಿಗೆ ಶೂಟ್ ಮಾಡಲಾಗಿದೆ. ಮೊದಲ ಭಾಗವಾದ ಧುರಂಧರ್ ಡಿಸೆಂಬರ್ 5, 2025ರಂದು ರಿಲೀಸ್ ಆಗಿತ್ತು. ಆ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಜೊತೆಗೆ ಅಕ್ಷಯ್ ಖನ್ನಾ, ಸಂಜಯ್ ದತ್, ಅರ್ಜುನ್ ರಾಂಪಾಲ್ ಮತ್ತು ಆರ್. ಮಾಧವನ್ ಸೇರಿದಂತೆ ದೊಡ್ಡ ತಾರಾಬಳಗವೇ ಇತ್ತು. ಧುರಂಧರ್ ದಿ ರಿವೆಂಜ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸಖತ್ ಸದ್ದು ಮಾಡ್ತು ಅಂತ ಗೊತ್ತೇ ಇದೆ. ಆದ್ರೆ ಈ ಸಿನಿಮಾ ಅಸಲಿ ಆಟ ಶುರುವಾಗಿದ್ದು ರಿಲೀಸ್ ಆಗೋಕ್ಕೂ ಮೊದಲೇ. ಮಾರ್ಚ್ 18, 2026ರಂದು ಏರ್ಪಡಿಸಿದ್ದ ಪೇಯ್ಡ್ ಪ್ರಿವ್ಯೂ ಶೋಗಳಿಂದ ಸಿನಿಮಾ ದೇಶದಲ್ಲಿ ಬರೋಬ್ಬರಿ 43 ಕೋಟಿ ರೂಪಾಯಿ ನೆಟ್ ಗಳಿಸಿದೆ. ಇಡೀ ವಿಶ್ವದಲ್ಲಿ 75 ಕೋಟಿ ರೂಪಾಯಿ ಗ್ರೋಸ್ ಕಲೆಕ್ಷನ್ ಆಗಿದೆ. ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಪೇಯ್ಡ್ ಪ್ರಿವ್ಯೂ ಮೂಲಕ ಅತಿ ಹೆಚ್ಚು ಗಳಿಕೆ ಕಂಡ ಮೊದಲ ಸಿನಿಮಾ ಅನ್ನೋ ದಾಖಲೆ ಬರೆದಿದೆ. ಮಾರ್ಚ್ 19ರಂದು ಅಧಿಕೃತವಾಗಿ ರಿಲೀಸ್ ಆದ ಮೊದಲ ದಿನವೇ ಸಿನಿಮಾ ಭಾರತದಲ್ಲಿ 102.55 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿ ಅಬ್ಬರಿಸಿದೆ. ಅಂದ್ರೆ ಪೇಯ್ಡ್ ಪ್ರಿವ್ಯೂ ಮತ್ತು ಮೊದಲ ದಿನದ ಕಲೆಕ್ಷನ್ ಸೇರಿ ಕೇವಲ ಒಂದೇ ದಿನಕ್ಕೆ ಇದರ ನೆಟ್ ಗಳಿಕೆ 145 ರೂಪಾಯಿ ಕೋಟಿಗೆ ಏರಿತ್ತು. ಇದರೊಂದಿಗೆ ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ದಿನ ಅತಿ ಹೆಚ್ಚು ಗಳಿಕೆ ಕಂಡ 5ನೇ ಸಿನಿಮಾ ಎಂಬ ಹೆಗ್ಗಳಿಕೆ ಪಾತ್ರವಾಯಿತು. ಎರಡನೇ ದಿನ ಅಂದ್ರೆ ಮಾರ್ಚ್ 20ರಂದು ಸಿನಿಮಾ ಭಾರತದಲ್ಲಿ ಮತ್ತಷ್ಟು 80.72 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಸೇರಿಸಿದೆ. ಹೀಗಾಗಿ ಅದರ ಒಟ್ಟು ದೇಶೀಯ ನೆಟ್ 126 ರೂಪಾಯಿ ಮತ್ತು 27 ಪೈಸಾ ಕೋಟಿಗೆ ತಲುಪಿದೆ. ಮಾರ್ಚ್ 20ರ ವೇಳೆಗೆ ಇಡೀ ವಿಶ್ವದಲ್ಲಿ ಚಿತ್ರದ ಒಟ್ಟು ಗ್ರೋಸ್ ಕಲೆಕ್ಷನ್ ಬರೋಬ್ಬರಿ 236.63 ಕೋಟಿ ರೂಪಾಯಿ ಆಗಿತ್ತು. ಸಿನಿಮಾ ರಿಲೀಸ್ ಆಗಿದ್ದು ಉಗಾದಿ, ಗುಡಿ ಪಾಡ್ವಾ ಹೀಗೆ ದೇಶದ ಹಲವೆಡೆ ಹಬ್ಬದ ಸಂಭ್ರಮದ ವಾತಾವರಣದಲ್ಲೇ. ಇದು ಚಿತ್ರದ ದೇಶೀಯ ಗಳಿಕೆಗೆ ಮತ್ತಷ್ಟು ಬಲ ತುಂಬಿದೆ. ಧುರಂಧರ್ ದಿ ರಿವೆಂಜ್ ಚಿತ್ರದಲ್ಲಿ ರಣವೀರ್ ಸಿಂಗ್, ಅರ್ಜುನ್ ರಾಂಪಾಲ್, ಸಂಜಯ್ ದತ್, ಆರ್. ಮಾಧವನ್ ಮತ್ತು ಸಾರಾ ಅರ್ಜುನ್ ಅಭಿನಯಿಸಿದ್ದಾರೆ. ಇದರಲ್ಲಿ ಕೆಲ ಕಲಾವಿದರು ಮೊದಲ ಭಾಗದಲ್ಲಿದ್ದ ತಮ್ಮ ಪಾತ್ರಗಳನ್ನೇ ಮುಂದುವರಿಸಿದ್ದಾರೆ. ಇನ್ನು ಕಥೆ ಏನೆಂದರೆ ಒಬ್ಬ ಅಂಡರ್ ಕವರ್ ಭಾರತೀಯ ಗುಪ್ತಚರ ಏಜೆಂಟ್ ಕರಾಚಿಯಲ್ಲಿರುವ ಅಪರಾಧ ಜಾಲಗಳು ಮತ್ತು ರಾಜಕೀಯ ವ್ಯವಸ್ಥೆಗಳನ್ನು ಭೇದಿಸುತ್ತಾ ಹೋಗ್ತಾನೆ. 26/11 ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದು ಮತ್ತು ದೊಡ್ಡ ಅಪಾಯಗಳನ್ನು ಎದುರಿಸುವುದು ಅವನ ಮುಖ್ಯ ಉದ್ದೇಶವಾಗಿರುತ್ತೆ. ಈ ಚಿತ್ರವನ್ನ ವಿಮರ್ಶಕರು ತುಂಬಾ ಹೊಗಳಿದ್ದಾರೆ. ಇದರ ವಾಸ್ತವಿಕ ಕಥೆ ಮತ್ತು ಅಚ್ಚುಕಟ್ಟಾಗಿ ಮೂಡಿಬಂದ ಆಕ್ಷನ್ ದೃಶ್ಯಗಳು ಎಲ್ಲರ ಗಮನ ಸೆಳೆದಿವೆ. ಹಿಂದೂಸ್ತಾನ್ ಟೈಮ್ಸ್ನ ರಿಷಬ್ ಸೂರಿ ಅವರು ಈ ಚಿತ್ರವನ್ನ ರೋಲರ್ ಕೋಸ್ಟರ್ ಥ್ರಿಲ್ಲರ್ ಅಂತ ಕರೆದಿದ್ದಾರೆ. ರಣವೀರ್ ಸಿಂಗ್ ಅವರ ಶಕ್ತಿಶಾಲಿ ಅಭಿನಯ ಚಿತ್ರಕ್ಕೆ ಇನ್ನಷ್ಟು ಮೆರುಗು ತಂದಿದೆ ಅಂತಾನೂ ಹೇಳಿದ್ದಾರೆ. ಈ ಸಿನಿಮಾ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ನಮ್ಮ ಕನ್ನಡ ಭಾಷೆಯನ್ನೂ ಸೇರಿ ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಹೀಗಾಗಿ ಭಾರತದಾದ್ಯಂತ ದೊಡ್ಡ ಪ್ರೇಕ್ಷಕ ವರ್ಗವನ್ನ ತಲುಪಲು ಸಾಧ್ಯವಾಗಿದೆ. 229 ನಿಮಿಷಗಳಷ್ಟು ದೊಡ್ಡದಾಗಿರೋ ಈ ಚಿತ್ರ ಇದುವರೆಗೂ ಬಂದ ಭಾರತೀಯ ಸಿನಿಮಾಗಳಲ್ಲಿ 8ನೇ ಅತಿ ಉದ್ದದ ಚಿತ್ರ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಧುರಂಧರ್ 2 ಸಿನಿಮಾದ ಗೆಲುವು ಕೇವಲ ಆ ಚಿತ್ರದ ವೈಯಕ್ತಿಕ ಸಾಧನೆ ಮಾತ್ರವಲ್ಲ, ಭಾರತೀಯ ಚಲನಚಿತ್ರೋದ್ಯಮದಲ್ಲಿನ ದೊಡ್ಡ ಟ್ರೆಂಡ್ಗಳನ್ನು ಎತ್ತಿ ತೋರಿಸುತ್ತಿದೆ. ಇದು ಭಾರತೀಯ ಸಿನಿಮಾಗಳಲ್ಲೇ 2ನೇ ಅತಿ ದೊಡ್ಡ ಓಪನಿಂಗ್ ಗಳಿಸಿದ ಚಿತ್ರವಾಗಿದ್ದು, ಪ್ರೇಕ್ಷಕರನ್ನ ಇದು ಎಷ್ಟು ಸೆಳೆದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಚಿತ್ರದ ಓಪನಿಂಗ್ ಕಲೆಕ್ಷನ್ RRR 223 ಕೋಟಿ ರೂಪಾಯಿ, ಬಾಹುಬಲಿ 2 214 ಕೋಟಿ ರೂಪಾಯಿ, ಕಲ್ಕಿ 2898 ಆಟ್ 174 ಕೋಟಿ ರೂಪಾಯಿ ಮತ್ತು KGF ಚಾಪ್ಟರ್ 2 159 ಕೋಟಿ ರೂಪಾಯಿ ನಂತಹ ಪ್ರಮುಖ ಭಾರತೀಯ ಚಿತ್ರಗಳ ಮೊದಲ ದಿನದ ಜಾಗತಿಕ ಕಲೆಕ್ಷನ್ಗಳನ್ನ ಹಿಂದಿಕ್ಕಿದೆ. ಭಾರತೀಯ ಚಿತ್ರಗಳಲ್ಲಿ ಪುಷ್ಪ 2 ದಿ ರೂಲ್ ಮಾತ್ರ ಇದಕ್ಕಿಂತ ಹೆಚ್ಚು ಓಪನಿಂಗ್ ಡೇ ರೆಕಾರ್ಡ್ ಹೊಂದಿದೆ. ಅದು ವಿಶ್ವದಾದ್ಯಂತ 257 ಕೋಟಿ ರೂಪಾಯಿ ಗಳಿಸಿತ್ತು. ಈ ಸಿನಿಮಾದ ಕಥೆ 1999ರ IC-814 ವಿಮಾನ ಅಪಹರಣ, 2001ರ ಭಾರತೀಯ ಸಂಸತ್ ಮೇಲಿನ ದಾಳಿ ಮತ್ತು 2008ರ ಮುಂಬೈ ದಾಳಿಗಳಂತಹ ನೈಜ ಭೂರಾಜಕೀಯ ಘಟನೆಗಳು ಮತ್ತು ದಕ್ಷಿಣ ಏಷ್ಯಾದಲ್ಲಿ ನಡೆದ ಸಂಘರ್ಷಗಳಿಂದ ಸ್ಫೂರ್ತಿ ಪಡೆದಿದೆ. ಇದು ಸ್ಪೈ ಥ್ರಿಲ್ಲರ್ ಜಾನರ್ಗೆ ಒಂದು ವಾಸ್ತವಿಕತೆಯ ಸ್ಪರ್ಶವನ್ನ ಕೊಟ್ಟಿದೆ. ವಿಸ್ತಾರವಾದ ಕಥೆ ಹೇಳುವ ಶೈಲಿ ಮತ್ತು ಧೂಳೆಬ್ಬಿಸುವ ಆಕ್ಷನ್ನ ಈ ಕಾಂಬಿನೇಷನ್ ಪ್ರೇಕ್ಷಕರಿಗೆ ಭಾರಿ ಕನೆಕ್ಟ್ ಆಗಿದೆ.
ರಣವೀರ್ ಸಿಂಗ್ ವೃತ್ತಿಜೀವನ ಭರ್ಜರಿಯಾಗಿ ಸಾಗ್ತಾ ಇದೆ. ಮೊದಲ ಧುರಂಧರ್ ಸಿನಿಮಾದಲ್ಲಿನ ಅವರ ಅಭಿನಯಕ್ಕೆ ಭಾರೀ ಮೆಚ್ಚುಗೆ ಸಿಕ್ಕಿತ್ತು. ಈಗ ಈ ಹೊಸ ಯಶಸ್ಸು ಅವರಿಗೆ ಮತ್ತಷ್ಟು ಬಲ ತುಂಬಿದೆ. ಅಷ್ಟೇ ಅಲ್ಲ, ರಣವೀರ್ ಸಿಂಗ್ ಕೈಯಲ್ಲಿ ಇನ್ನೂ ಬೇರೆ ದೊಡ್ಡ ಪ್ರಾಜೆಕ್ಟ್ಗಳು ಕೂಡ ಇವೆ. 2026ರಲ್ಲಿ ಶೂಟಿಂಗ್ ಶುರುವಾಗುವ ಡಾನ್ 3 ಮತ್ತು ಡಾನ್ 3 ನಂತರ ಬರಲಿರುವ ಪೋಸ್ಟ್ ಅಪೋಕ್ಯಾಲಿಪ್ಟಿಕ್ ಥ್ರಿಲ್ಲರ್ ಪ್ರಳಯ ಸಿನಿಮಾಗಳು ಅದರಲ್ಲಿ ಮುಖ್ಯವಾದವು. ಇನ್ನು ಶಾರುಖ್ ಖಾನ್, ಮಹೇಶ್ ಬಾಬು ಅವರಂತಹ ದೊಡ್ಡ ಸ್ಟಾರ್ಗಳ ಕೈಯಲ್ಲೂ ಹಲವು ದೊಡ್ಡ ಪ್ರಾಜೆಕ್ಟ್ಗಳಿವೆ. ಶಾರುಖ್ ಖಾನ್ ಬಗ್ಗೆ ಮಾತಾಡೋದಾದ್ರೆ 2026ರ ಮಧ್ಯದಲ್ಲಿ ರಿಲೀಸ್ ಆಗುವ ಆಕ್ಷನ್ ಡ್ರಾಮಾ ಕಿಂಗ್ ಸಿನಿಮಾದಲ್ಲಿ ಅವರು ಬರ್ತಿದ್ದಾರೆ. ಇದರ ಜೊತೆಗೆ 2027ರಲ್ಲಿ ಟೈಗರ್ ವರ್ಸಸ್ ಪಠಾಣ್ ಸಿನಿಮಾದಲ್ಲೂ ಕಾಣಿಸಿಕೊಳ್ತಾರೆ. ಇನ್ನು ಮಹೇಶ್ ಬಾಬು ಅವರ ವಾರಣಾಸಿ ಸಿನಿಮಾ 2027ರಲ್ಲಿ ತೆರೆಗೆ ಬರಲಿದೆ. ಒಟ್ಟಾರೆ ಧುರಂಧರ್ ಸರಣಿಯಂತಹ ಸಿನಿಮಾಗಳ ನಿರಂತರ ಯಶಸ್ಸು ಏನನ್ನ ತೋರಿಸ್ತಿದೆ ಅಂದ್ರೆ, ನಮ್ಮ ಭಾರತೀಯ ದೊಡ್ಡ ಬಜೆಟ್ ಸಿನಿಮಾಗಳಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ಗಟ್ಟಿ ಮಾರುಕಟ್ಟೆ ಇದೆ. ಇದು ಬಾಕ್ಸ್ ಆಫೀಸ್ನಲ್ಲಿ ಭಾರೀ ಕಲೆಕ್ಷನ್ ಮಾಡೋ ಜೊತೆಗೆ ನಮ್ಮ ಚಿತ್ರರಂಗದ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸ್ತಿದೆ.